ಬರ್ತ್ಡೇ ಬಂದ್ರೆ ಸಾಕು ಸಾವಿರಾರು ರೂಪಾಯಿ ಖರ್ಚು ಮಾಡಿ ವಿಜೃಂಭಣೆಯಿಂದ ಹುಟ್ಟುಹಬ್ಬ ಆಚರಿಸುವವರೇ ಹೆಚ್ಚು. ಆದರೆ ಕಲಬುರಗಿಯಲ್ಲಿ ಕನ್ನಡ ಪರ ಹೋರಾಟಗಾರ ದತ್ತು ಭಾಸ್ಗಿ ಅವರ ಬರ್ತ್ಡೇಯನ್ನು ಅಭಿಮಾನಿಗಳು ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡುವ ಮೂಲಕ ಮಾದರಿಯಾಗಿದ್ದಾರೆ. ಜೈ ಕನ್ನಡಿಗರ ಸೇನೆ ಸಂಸ್ಥಾಪಕ ಅಧ್ಯಕ್ಷ ದತ್ತು ಭಾಸ್ಗಿ ಅವರು ಹುಟ್ಟುಹಬ್ಬವನ್ನು ನಗರದ ಮಹಾದೇವಿ ತಾಯಿ ವೃದ್ಧಾಶ್ರಮದಲ್ಲಿ ಅನಾಥ ನಿರ್ಗತಿಕರೊಂದಿಗೆ ಕೇಕ್ ಕತ್ತರಿಸಿ ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ಅಭಿಮಾನಿಗಳು ಹಿತೈಷಿಗಳಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಬಳಿಕ ಮಾತನಾಡಿದ ಮುಖಂಡರು, ದತ್ತು ಭಾಸ್ಗಿ ಅವರ ಹುಟ್ಟುಹಬ್ಬವನ್ನು ಆಶ್ರಮದಲ್ಲಿ ಆಚರಣೆ ಮಾಡುವ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡಲಾಗಿದೆ. ದೇವರು ಅವರಿಗೆ ಆಶೀರ್ವದಿಸಿ ಹೋರಾಟ ಮಾಡಲು ಇನ್ನಷ್ಟು ಶಕ್ತಿ ತುಂಬಲಿ ಎಂದು ಶುಭ ಹಾರೈಸಿದರು. ಇವತ್ತು ಮಹಾದೇವಿ ವೃದ್ಧಾಶ್ರಮದಲ್ಲಿ ನಮ್ಮ ಜೈ ಕನ್ನಡಿಗರ ಸಂಸ್ಥಾಪಕ ಅಧ್ಯಕ್ಷರಾಗಿರುವ ದತ್ತು ಭಾಸ್ಗಿ ಅವರ ಜನ್ಮದಿನೋತ್ಸವವನ್ನು ವೃದ್ಧಾಶ್ರಮದಲ್ಲಿ ನಮ್ಮ ಕನ್ನಡ ಸೇನೆ ವತಿಯಿಂದ ಆಚರಿಸಿದೆವು. ಇವತ್ತು ವೃದ್ಧಾಶ್ರಮದಲ್ಲಿ ಎಲ್ಲ ಜನರಿಗೆ ವೃದ್ಧರಿಗೆ ಹಣ್ಣು ಮತ್ತು ಹಂಪಲ ಮತ್ತು ಕೇಕ್ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಸಂಘಟನೆ ವತಿಯಿಂದ ಆಚರಿಸಿದ್ದೇವೆ. ಶ್ರೀ ದತ್ತು ಭಾಸ್ಗಿ ಅಣ್ಣವರ ಹುಟ್ಟುಹಬ್ಬವನ್ನು ನಾವು ಎಲ್ಲರೂ ಸೇರಿ ಮಾದೇವಿ ಅನಾಥಾಶ್ರಮದಲ್ಲಿ ಬಂದು ಆಚರಿಸಿದ್ದೇವೆ. ಇಲ್ಲಿ ಹೇಳಬೇಕಾಗಿರೋ ವಿಷಯ ಏನಂದ್ರೆ, ನಾ ಹೆಮ್ಮೆಂದು ಹೇಳ್ತೀನಿ, ಒಬ್ಬೊಬ್ಬರು 5,000 ರೂಪಾಯಿ 2,000 ರೂಪಾಯಿ ಹಾರ ಹಾಕೊಂಡು ವೇಸ್ಟ್ ಮಾಡ್ತಾರೆ. ದತ್ತೋಣರು ಅವ್ರ ಅಭಿಮಾನಿಗಳ ಬಳಗದಿಂದ ಎಲ್ಲರೂ ಸೇರಿ ಹಣ್ಣು ಹಂಪಲು ವಿತರಣೆ ಮಾಡ್ತೀವಿ. ಅವ್ರಿಗೆ ಶ್ರೀ ಶಾಣ ಬಸವೇಶ್ವರು ಆರೋಗ್ಯ ಆಯಸ್ ಕೊಟ್ಟೆ ಅವ್ರಿಗೆ 100 ವರ್ಷ ಕಾಪಾಡಲಿ ನಾನು ಕೇಳ್ಕೊತೀನಿ. ಅವ್ರು ಯಾವುದೇ ಸ್ಟ್ರೈಕ್ ಮಾಡಿಲ್ಲ, ಅವ್ರಿಗೆ ಜಯ ಸಿಗಲಿ ಅಂತ ಬೇಡ್ಕೊತೀನಿ. ಈ ಸಂದರ್ಭದಲ್ಲಿ ಮಲ್ಲು ಆಲಗೂಡ, ಹುಸೇನ್, ಸಂಜೀವ್ ಕುಮಾರ್ ಮಾಳ್ಗಿ, ಅವಿನಾಶ್ ಪಂಚಾಳ್, ಅಭಿಷೇಕ್ ಮಲ್ಲಯ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.